ವೆಲ್ಕಮ್ ಬ್ಯಾಕ್. ಸಂಜೆ 6 ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವತ್ತಿನ ಒಂದು ಮಾತು ಹೇಳ್ತಾ ಇದ್ದೆ, ಯಾರೆಲ್ಲ ಕಾಂಗ್ರೆಸ್ಸಲ್ಲಿದ್ದರು ಅವರನ್ನು ಬಿ ಜೆ ಪಿ ಕರ್ಕೊಂಬರೋದು, ಬಿ ಜೆ ಪಿ ಒಂದು ರೀತಿಯಲ್ಲಿ ಇರಿಸು ಮುರುಸು ಎದುರಿಸೋದು ಅಂತ. ರಮೇಶ್ ಜಾರಕಿಹೊಳಿ ಅವರು ಬಂದಾಗಲೂ ಅಷ್ಟೇ, ಅವರು ಕಾಂಗ್ರೆಸ್ಸಲ್ಲಿದ್ದರು, ಬಿ ಜೆ ಪಿಗೆ ಬಂದರು, ಅವರ ಸಿ ಡಿ ಹೊರಗೆ ಬಂತು. ಬಿ ಜೆ ಪಿಗೆ ಅದನ್ನು ಹೆಂಗೆ ಸಮರ್ಥಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ಮತ್ತೋರ್ವ ಶಾಸಕ, ಮತ್ತೋರ್ವ ಮಾಜಿ ಸಚಿವರ ವಿರುದ್ಧ, ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಕುರುಕ್ಷೇತ್ರ ಸಿನಿಮಾದ ನಿರ್ಮಾಪಕ, ಆರ್ ಆರ್ ನಗರದ ಶಾಸಕ ಮುನಿರತ್ನ ವಿರುದ್ಧ ಒಂದು ದೂರು ದಾಖಲಾಗಿದೆ. ಏನದು? MLA ವಿರುದ್ಧ ಕೊಲೆ ಆರೋಪ. ಇದು ಕೊಲೆ ಆರೋಪ, ಕೊಲೆ ಬೆದರಿಕೆ ಆರೋಪ. MLA ವಿರುದ್ಧ ಕೊಲೆ ಬೆದರಿಕೆ, ಜಾತಿ ನಿಂದನೆ ಆರೋಪ. ಅದರ ಬಗ್ಗೆ ಒಂದು ವಿಡಿಯೋ ಇದೆ ಅಂತ ಹೇಳ್ತಾರೆ. ನಾವೀಗ ಅದನ್ನು ಕ್ಲಾರಿಫೈ ಇನ್ನೂ ಮಾಡಿಲ್ಲ. ಏನದು? ಆರ್ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ದೂರು ದಾಖಲಾಗಿದೆ, ಕೊಲೆ ಬೆದರಿಕೆ, ಜಾತಿ ನಿಂದನೆ ಆರೋಪ. ಈಗ ಬಿ ಜೆ ಪಿಗೆ ಇದೊಂದು ದೊಡ್ಡ ತಲೆನೋವಾಗುತ್ತೆ. ಅವ್ರನ್ನ ಸಮರ್ಥಿಸ್ಕೋಬೇಕು, ಮತ್ತೊಂದು ಮಾಡಬೇಕು. ಗುತ್ತಿಗೆದಾರ ಚೆಲುವರಾಜು ಅವರಿಂದ ಕಂಪ್ಲೇಂಟ್. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯ, ಕೊಲೆ ಬೆದರಿಕೆ ಇದೆ, ನನಗೆ ರಕ್ಷಣೆ ನೀಡಿ ಅಂತ ದೂರು. ಕೇಂದ್ರ ವಿಭಾಗ DCP ಭೇಟಿ ಮಾಡುವಂತೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಕಂಪ್ಲೇಂಟ್ ಕಾಪಿ ನೀವು ನೋಡ್ತಾ ಇದ್ದೀರಿ. ಆಯಿತಾ? ಇದು ಗುತ್ತಿಗೆದಾರ ಅಂದರೆ ಗೊತ್ತಲ್ಲ, ಕಾಂಟ್ರಾಕ್ಟ್ರು. ಮತ್ತೊಂದು ಕಡೆ ಶಾಸಕ ಮುನಿರತ್ನ ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಏನಾದರೂ ಒಂದು ಇದ್ದೇ ಇರುತ್ತೆ. ಬಟ್ ಈಗ ಏನು ಹೇಳ್ತಾರೆ ಅಂದರೆ, ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಆಡಿಯೋ ನಾನು ಸದ್ಯಕ್ಕೆ ನಿಮಗೆ ಅದು ಕೇಳಿಸೋಕ್ಕಾಗೋದಿಲ್ಲ, ನಾನಿನ್ನು ಕ್ಲಾರಿಫೈ ಮಾಡ್ಕೊಂಡಿಲ್ಲ ಅದನ್ನು. ಬಟ್ ಕೆಟ್ಟ ಕೊಳಕ ಪದಗಳಿದೆ. ಅದನ್ನು ಅವರು ಹೇಳಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ನಮಗಿನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ಹಾಗಾಗಿ ನಾವು ಅದನ್ನು ಪ್ರಸಾರ ಮಾಡ್ತಾ ಇಲ್ಲ. ಚೆಲುವರಾಜು ಗುತ್ತಿಗೆದಾರ, ಕೇಳಿಸ್ಕೊಳ್ಳಿ ಅವರ ಆರೋಪ ಹೇಗಿತ್ತು. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ? ಆ ದಲಿತರ ಜೊತೆಲಿ ತಿಂತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿದೆ. ಅವ್ರನ್ನೆಲ್ಲ ತೆಗ್ದಾಗ ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗ್ದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬೀದಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ, ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದ್ರು ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ? ನಮ್ಮ MLA ಸಾಹೇಬ್. ಆ ಆಡಿಯೋ ಒಂದಿದೆ ನಮ್ಮ ಬಳಿ, ಅದು ಕರೆಕ್ಟಾಗಿ ಕ್ಲಾರಿಟಿ ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಆನ್ ಮಾಡಿದ ತಕ್ಷಣ ಪದಪುಂಜಗಳು ಕಿವಿಗೆ ಸೀಸ ಬಡ್ದಂಗೆ ಆಯಿತು. ಅಂಥ ಪದಪುಂಜಗಳಿದೆ. ಅಂದರೆ ಅವರು ಹೇಳಿದರು, ಯಾರು ಗುತ್ತಿಗೆದಾರ ಚೆಲುವರಾಜು ಹೇಳ್ತಾರೆ, BBMP ಗುತ್ತಿಗೆದಾರ, ನನಗೆ ಈ ಥರ ಬೆದರಿಕೆ ಹಾಕಿದ್ದಾರೆ, ಜಾತಿ ಬೆದರಿಕೆ ಹಾಕಿದ್ದಾರೆ, ಆಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಆಮೇಲೆ ರೇಣುಕಾಸ್ವಾಮಿ ವಿಚಾರವನ್ನು ಆ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಒಂದು ಘಟನೆ ಸಮಾಜಕ್ಕೆ ಮೇಲ್ಪಂಕ್ತಿ ಆಗೋದ್ರ ಬದಲಾಗಿ ಅದೊಂದು ಭಯದ ಸನ್ನಿವೇಶ ಸೃಷ್ಟಿ ಮಾಡುತ್ತೆ ಅಂತಂದರೆ ಮಾಧ್ಯಮ ಅದಕ್ಕೆ ಭಾಳ ಜೋರಾಗಿ ಈ ವಿಚಾರವನ್ನು ಎತ್ತುತ್ತಾ ಇರೋದು. ಯಾರೇ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇರೋದು ಅದಕ್ಕೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ವೆಲ್ಕಮ್ ಬ್ಯಾಕ್. ಸಂಜೆ 6 ಕರ್ನಾಟಕ ಕಾರಬಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವತ್ತಿನ ಒಂದು ಮಾತು ಹೇಳ್ತಾ ಇದ್ದೆ, ಯಾರೆಲ್ಲ ಕಾಂಗ್ರೆಸ್ಸಲ್ಲಿದ್ದರು ಅವರನ್ನು ಬಿ ಜೆ ಪಿ ಕರ್ಕೊಂಬರೋದು, ಬಿ ಜೆ ಪಿ ಒಂದು ರೀತಿಯಲ್ಲಿ ಇರಿಸು ಮುರುಸು ಎದುರಿಸೋದು ಅಂತ. ರಮೇಶ್ ಜಾರಕಿಹೊಳಿ ಅವರು ಬಂದಾಗಲೂ ಅಷ್ಟೇ, ಅವರು ಕಾಂಗ್ರೆಸ್ಸಲ್ಲಿದ್ದರು, ಬಿ ಜೆ ಪಿಗೆ ಬಂದರು, ಅವರ ಸಿ ಡಿ ಹೊರಗೆ ಬಂತು. ಬಿ ಜೆ ಪಿಗೆ ಅದನ್ನು ಹೆಂಗೆ ಸಮರ್ಥಿಸ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ಈಗ ಮತ್ತೋರ್ವ ಶಾಸಕ, ಮತ್ತೋರ್ವ ಮಾಜಿ ಸಚಿವರ ವಿರುದ್ಧ,
ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಕುರುಕ್ಷೇತ್ರ ಸಿನಿಮಾದ ನಿರ್ಮಾಪಕ, RR ನಗರದ ಶಾಸಕ ಮುನಿರತ್ನ ವಿರುದ್ಧ ಒಂದು ದೂರು ದಾಖಲಾಗಿದೆ. ಏನದು? MLA ವಿರುದ್ಧ ಕೊಲೆ ಆರೋಪ. ಇದು ಕೊಲೆ ಆರೋಪ, ಕೊಲೆ ಬೆದರಿಕೆ ಆರೋಪ. ಕೊಲೆ ಬೆದರಿಕೆ ಆರೋಪ. MLA ವಿರುದ್ಧ ಕೊಲೆ ಬೆದರಿಕೆ, ಜಾತಿ ನಿಂದನೆ ಆರೋಪ. ಅದರ ಬಗ್ಗೆ ಒಂದು ವಿಡಿಯೋ ಇದೆ ಅಂತ ಹೇಳ್ತಾರೆ. ನಾವೀಗ ಅದನ್ನು ಕ್ಲಾರಿಫೈ ಇನ್ನೂ ಮಾಡಿಲ್ಲ. ಏನದು? RR ನಗರ ಶಾಸಕ ಮುನಿರತ್ನ ವಿರುದ್ಧ ದೂರು ದಾಖಲಾಗಿದೆ, ಕೊಲೆ ಬೆದರಿಕೆ, ಜಾತಿ ನಿಂದನೆ ಆರೋಪ. ಈಗ BJPಗೆ ಇದೊಂದು ದೊಡ್ಡ ತಲೆನೋವಾಗುತ್ತೆ. ಅವ್ರನ್ನ ಸಮರ್ಥಿಸ್ಕೋಬೇಕು, ಮತ್ತೊಂದು ಮಾಡಬೇಕು. ಗುತ್ತಿಗೆದಾರ ಚೆಲುವರಾಜು ಅವರಿಂದ ಕಂಪ್ಲೇಂಟ್. ನಗರ ಪೊಲೀಸ್ ಆಯುಕ್ತ B ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯ, ಕೊಲೆ ಬೆದರಿಕೆ ಇದೆ, ನನಗೆ ರಕ್ಷಣೆ ನೀಡಿ ಅಂತ ದೂರು. ಕೇಂದ್ರ ವಿಭಾಗ DCP ಭೇಟಿ ಮಾಡುವಂತೆ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಕಂಪ್ಲೇಂಟ್ ಕಾಪಿ ನೀವು ನೋಡ್ತಾ ಇದ್ದೀರಿ. ಆಯಿತಾ? ಇದು ಗುತ್ತಿಗೆದಾರ ಅಂದರೆ ಗೊತ್ತಲ್ಲ, ಕಾಂಟ್ರಾಕ್ಟರ್. ಮತ್ತೊಂದು ಕಡೆ ಶಾಸಕ ಮುನಿರತ್ನ ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಏನಾದರೂ ಒಂದು ಇದ್ದೇ ಇರುತ್ತೆ. ಬಟ್ ಈಗ ಏನು ಹೇಳ್ತಾರೆ ಅಂದರೆ, ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಆಡಿಯೋ ನಾನು ಸದ್ಯಕ್ಕೆ ನಿಮಗೆ ಅದು ಕೇಳಿಸೋಕ್ಕಾಗೋದಿಲ್ಲ, ನಾನಿನ್ನು ಕ್ಲಾರಿಫೈ ಮಾಡ್ಕೊಂಡಿಲ್ಲ ಅದನ್ನು. ಬಟ್ ಕೆಟ್ಟ ಕೊಳಕ ಪದಗಳಿದೆ. ಅದನ್ನು ಅವರು ಹೇಳಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ನಮಗಿನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ, ಹಾಗಾಗಿ ನಾವು ಅದನ್ನು ಪ್ರಸಾರ ಮಾಡ್ತಾ ಇಲ್ಲ. ಚೆಲುವರಾಜು ಗುತ್ತಿಗೆದಾರ, ಕೇಳಿಸ್ಕೊಳ್ಳಿ ಅವರ ಆರೋಪ ಹೇಗಿತ್ತು. ಧಮಕಿ ಹಾಕಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ, ಆಮೇಲೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ ವಾರ್ಡ್ನಲ್ಲಿ. ನಾನು ಪೌರ ಕಾರ್ಮಿಕರ ಜೊತೆಲಿ ಎಲ್ಲ ದಲಿತರು, ಅವ್ರ ಜೊತೆಯಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂತೀನಿ, 5:15 ವಾರ್ಡಿಗೆ ಬಂದುಬಿಡ್ತೀನಿ. ವಾರ್ಡಿಗೆ ಬಂದಾಗ ಅವ್ರ ಜೊತೆ ಕಾಫಿ ಟೀ ತಿಂಡಿ ತಿನ್ನೋವಂಥ ಕೆಲಸ ಎಲ್ಲ ಮಾಡ್ತೀನಿ. ಯಾಕೆ ಅವ್ರ ಜೊತೆ ನೀನು ತಿಂಡಿ ತಿಂತಿ? ಆ ದಲಿತರ ಜೊತೆಲಿ ತಟ್ಟೆಗೆ ಎತ್ತು ಬಿಡ್ತಾರೆ. ಇಂಥ ಕೆಲಸ ಎಲ್ಲ ಮಾಡಿದ್ರೆ ಅವ್ರನ್ನೆಲ್ಲ ತೆಗೆದಾಗ, ನನ್ನ ಹತ್ರ ಸೂಪರ್ವೈಸರ್ 4 ಜನ ಇದ್ದಾರೆ, ಅವರೆಲ್ಲ ದಲಿತರಿದ್ದಾರೆ, ಅವ್ರನ್ನೆಲ್ಲ ತೆಗೆದಾಕಿ ಅಂತ ನನಗೆ ಧಮಕಿ ಹಾಕಿದ್ದಾರೆ. ಆಮೇಲೆ ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಕೇಳಿದ್ದಾರೆ. ಆಮೇಲೆ ಅವ್ರಿಗೂ 2 ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳೇ ಇರೋದು, ಗಂಡು ಮಕ್ಕಳಿಲ್ಲ. ತುಂಬ ನೋವಾಗುತ್ತೆ ನನಗೆ ಹೇಳ್ಕೊಳ್ಳೋಕ್ಕೆ ಕೆಲವೊಂದು ವಿಚಾರನ. ಆದ್ರೂ ನಾನು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಬೇಡ, ನನ್ನ ಹೆಂಡ್ತಿ ಮಕ್ಕಳು ಬೀದಿ ಬಂದುಬಿಡ್ತಾರೆ, ಇಂಥ ರಾಕ್ಷಸರನ್ನ ಸಮಾಜಕ್ಕೆ ಇವ್ರ ಮುಖವಾಡ ಬಯಲು ಮಾಡಬೇಕು ಅಂದ್ಬಿಟ್ಟು ಇವತ್ತು ನನಗೆ ತುಂಬ ನೋವಾಗಿ ಇವತ್ತೂ ನಾನು ಬರ್ತಾ ಇರಲಿಲ್ಲ. ಮೊನ್ನೆ ನೈಟ್ 9ನೇ ತಾರೀಕು 9:10 ವಸಂತ್ ಕುಮಾರ್ ಅಂತ ಅವರ ಆಪ್ತ ವಾರ್ಡ್ನಲ್ಲಿ ನನಗೆ ಅನಿರ್ದಿಷ್ಟವಾಗಿ ಸಿಕ್ಕಿ, ರೇಣುಕಾ ಸ್ವಾಮಿಗೆ ಆಗಂಥ ಗತಿ ನಿನಗೆ ಆಗಬೇಕಾ ಮಗನೇ, ನಮ್ಮ ಯಜಮಾನ MLA ಅವರು ಏನು ಹೇಳಿದ್ರು ಅದನ್ನ ಯಾರಿಗೂ ಗೊತ್ತಾಗದಂಗೆ ದುಡ್ಡು ಕೊಟ್ಟರೆ ಸರಿ, ಏನೋ ಲೋಕಾಯುಕ್ತಿಗೆ ಅಲ್ಲಿ ಇಲ್ಲಿ ಹೋಗಿದೆಯಂತೆ, ಎಲ್ಲೂ ದೂರು ಕೊಡ್ದಂಗೆ ನೀನು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ, ಇಲ್ಲ ಅಂದರೆ ನಿನ್ಗೆ ಅದೇ ಗತಿ ಬರುತ್ತೆ. ರೇಣುಕಾ ಸ್ವಾಮಿ ಹೊಡೆದಾಕಿದ್ದು ಯಾರು ಗೊತ್ತಾ? ನಮ್ಮ MLA ಸಾಹೇಬ್. ಆ ಆಡಿಯೋ ಒಂದಿದೆ ನಮ್ಮ ಬಳಿ, ಅದು ಕರೆಕ್ಟಾಗಿ ಕ್ಲಾರಿಟಿ ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅದು ಆನ್ ಮಾಡಿದ ತಕ್ಷಣ ಪದಪುಂಜಗಳು ಕಿವಿಗೆ ಸೀಸ ಬಡ್ದಂಗೆ ಆಯಿತು. ಅಂಥ ಪದಪುಂಜಗಳಿದೆ. ಅಂದರೆ ಅವರು ಹೇಳಿದರು, ಯಾರು ಗುತ್ತಿಗೆದಾರ ಚೆಲುವರಾಜು ಹೇಳ್ತಾರೆ, BBMP ಗುತ್ತಿಗೆದಾರ, ನನಗೆ ಈ ಥರ ಬೆದರಿಕೆ ಹಾಕಿದ್ದಾರೆ, ಜಾತಿ ಬೆದರಿಕೆ ಹಾಕಿದ್ದಾರೆ, ಆಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಆಮೇಲೆ ರೇಣುಕಾ ಸ್ವಾಮಿ ವಿಚಾರವನ್ನು ಆ ಥರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ರೇಣುಕಾ ಸ್ವಾಮಿ ಒಂದು ಘಟನೆ ಸಮಾಜಕ್ಕೆ ಮೇಲ್ಪಂಕ್ತಿ ಆಗೋದ್ರ ಬದಲಾಗಿ ಅದೊಂದು ಭಯದ ಸನ್ನಿವೇಶ ಸೃಷ್ಟಿ ಮಾಡುತ್ತೆ ಅಂತಂದರೆ ಮಾಧ್ಯಮ ಅದಕ್ಕೆ ಭಾಳ ಜೋರಾಗಿ ಈ ವಿಚಾರವನ್ನು ಎತ್ತುತ್ತಾ ಇರೋದು. ಯಾರೇ ಆಗಿರಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇರೋದು ಅದಕ್ಕೆ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ.